ಇದೇ ಬೆಟ್ಟ ನಾವು ಹತ್ತಿದ್ದು. ನಾವು ಈಗ ಎಲ್ಲಿದ್ದೀರಂದ್ರೆ ಮೋಸ್ಟ್ ಅಂಡರ್ ರೈಟೆಡ್ ಟ್ರಕ್ ಪ್ಲೇಸ್. ಈ ಬೆಟ್ಟ ಅಲ್ಲ ನಾವು ಹೋಗ್ತಾ ಇರೋದು, ಈ ಕಡೆ ಇರೋ ಬೆಟ್ಟ. ಸೊ ವಿ ಆರ್ ಸ್ಟಾರ್ಟಿಂಗ್ ಟ್ರಕ್. ನಾವು ಕ್ಯಾಮ್ರಾ ಇಟ್ಕೊಂಡು ಹತ್ತಕ್ಕಾಗ್ತಾ ಇಲ್ಲ. ಇವನ್ ಮಾತೇ ಆಡಲ್ಲ, ಇವನ್ ಮಾತೇ ನಿಲ್ಸಲ್ಲ, ನಾನು ಮಾತಾಡಕ್ಕೆ ಬಿಡಲ್ಲ. ಚೆನ್ನಾಗಿದೆಯಲ್ಲ ಕ್ಯೂಟಿ ಗೈಸ್. ಇಲ್ಲಿ ಹೋಗ ನನ್ನ ಮೈಕ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. 10,000 ರೂಪಾಯಿ. ಹೇ ಗಾಯ್ಸ್, ಆಮೇಲೆ ಜಾಸ್ತಿ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇರೋದು. ಸೊ ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್. ನಾವು ಈಗ ಎಲ್ಲಿದ್ದೀರಂದ್ರೆ ಮೋಸ್ಟ್ ಅಂಡರ್ ರೈಟೆಡ್ ಟ್ರಕ್ ಪ್ಲೇಸ್. ಅಂಡರ್ ರೈಟೆಡ್, ಜಾಸ್ತಿ ಜನಕ್ಕೆ ಆಕ್ಚುಲಿ ಇದು ಗೊತ್ತಿಲ್ಲ. ಸೊ ಬನ್ನಿ ಅದು ಯಾವ ಟ್ರಕ್ ಪ್ಲೇಸ್ ಏನು ಅಂತ ನೋಡೋಣ. ಮಂಜು ಅವ್ರು ಏನೋ ಹೇಳ್ತಾ ಇದ್ದಾರೆ. ಏನು ಮಂಜು? ಇಲ್ಲಿ ಇದೇ ಸರೌಂಡಿಂಗ್ ಅಲ್ಲಿ ಇರೋದು. ಅದು ನಿಮಗೆ ಗೊತ್ತಾಗಿದೆ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲ ಬ್ರೋ? ಹಾಫ್ ಅನ್ ಅವರ್ ಇಲ್ಲೇ ಕಾಣಿಸ್ತಾ ಇದೆ. ಆಕ್ಚುಲಿ ಈಗ ನಾವು ನೋಡ್ತಿದ್ರೆ ಏನು ಕಾಣಿಸ್ತಾ ಇಲ್ಲ, ಬಟ್ ಇನ್ನೊಂದು ಹಾಫ್ ಅನ್ ಅವರ್ ಒಳಗೆ ಎಲ್ಲ ವ್ಯೂ ತೋರಿಸ್ತೀರಿ. ಓಕೆನಾ? ಆಕ್ಚುಲಿ ಲೋಕಲ್ ಅವ್ರಿಗೆ ಯಾರು ಹೇಳ್ತೀವಿ ಆಕ್ಚುಲಿ ಅಂತ. ಹೌದು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಪಾಪಾಗ್ನಿ ಮಠ ಅಂತಿದೆ, ದೇವಸ್ಥಾನ ತೋರಿಸು. ಓಕೆನಾ? ಈ ಕಡೆ ಎಲ್ಲ ಬೈಕ್ ಪಾರ್ಕಿಂಗ್ ಇದೆ. ಬೆಳಿಗ್ಗೆ ನಾವು ಆಲ್ಮೋಸ್ಟ್ 4:15 ಮನೆ ಬಿಟ್ಟಿದ್ದು. ಒಳ್ಳೆ ಫೀಲ್, ಕೂಲ್ ವೆದರ್, ರೋಡು, ಫಾರೆಸ್ಟ್, ಒಳ್ಳೆ ರೈಡ್ ಗುರು ನಮ್ಗಂತೂ. ಇಲ್ಲಿ ಸ್ವಲ್ಪ ಮುಂದೆ ಇಲ್ಲಿ ದೇವಸ್ಥಾನ ಬಿಟ್ಟು ಒಂದು 200 ಮೀಟರ್ಸ್ ಒಳಗಡೆ ಹೋದ್ರೆ ನಮಗೆ ಚೆಕ್ ಪೋಸ್ಟ್ ಥರ ಇರುತ್ತೆ. ಏನೇನಲ್ಲಿ ನೀವು ಕ್ಯಾರಿ ಮಾಡಬೇಕಾರೋದು ಇನ್ಸ್ಟ್ರಕ್ಷನ್ಸ್ ಎಲ್ಲ ತೋರಿಸ್ತಾರೆ, ಒಬ್ಬ ಗೈಡ್ ಬರ್ತಾನೆ. ಸೊ ಅಲ್ಲಿ ಬನ್ನಿ, ಡೈರೆಕ್ಟಾಗಿ ಅಲ್ಲಿ ಹೋಗೋಣ. ಅಮ್ಮ ನಂಗೆ ಭಯ ಐತೈತಿ. ಚೆಕ್ ಪೋಸ್ಟ್ ಹತ್ರ ಹೋಗೋಷ್ಟೊತ್ತಿಗೆ ಭಯ. ನೋಡು, ವಿತೌಟ್ ಲೈಟೇ ಇಷ್ಟು ಚೆನ್ನಾಗಿ ಬರ್ತಿದೆ. ಲೈಟ್ ಎಷ್ಟು ನಾನು ಸ್ಪೀಡ್ ಹೋಗಿ 3 ಜನ ವೇಸ್ಟ್ ಫೆಲಸ್. ಬನ್ನಿ ಸರ್, ಲೈನಲ್ಲಿರಿ, ಸಿಂಗಲ್ ಲೈನಲ್ಲಿರಿ, ಅಂಡ್ ಎವ್ರಿ ಒನ್ ಶೋ ಯುವರ್ ID ಕಾರ್ಡ್. ಗಾಯ್ಸ್, ಇವಾಗ ನೋಡಿದ್ರಲ್ಲ, ಇಲ್ಲಿ ಪ್ಲಾಸ್ಟಿಕ್ ಬಿಸ್ಕೆಟ್ ಪ್ಯಾಕೆಟ್ಸ್ ಅವೆಲ್ಲ ಅಲೋ ಇಲ್ಲ. ನಾನು ಬೈ ಮಿಸ್ಸಾಗಿ ಬಿಸ್ಕೆಟ್ ಪ್ಯಾಕೆಟ್ ತಂದಿದ್ದೆ, ಆ ಪೇಪರ್ ಅಲ್ಲೇ ತೆಗೆಸಿ ತಿಂದಿದ್ದಾಯ್ತು. ಅವಾಗ ಗ್ಯಾಪಲ್ಲಿ ಅವ್ರ ಮುಂದೆನೇ ತಿನ್ಬಿಟ್ಟೆ. ಮಸ್ತ್ ಶೇಡ್ಸ್ ಇಲ್ಲ. ಎಷ್ಟು ವ್ಯೂ ಇದೆ ಅಂತ ಅವ್ರು ಜಸ್ಟ್ ಹೇಳಿದ್ರು. ಈಗ ನಾವು ಟ್ರಕ್ ಸ್ಟಾರ್ಟ್ ಮಾಡಿದ್ದೀರಿ, ಇನ್ನೂ ಆ್ಯಕ್ಚುಯಲ್ ಸ್ಟಾರ್ಟ್ ಆಗಿಲ್ಲ. ಅಮ್ಮ ನಾನು ಲಾಸ್ಟಲ್ಲಿ ಇರೋ, ನಾನು ಸೆಂಟ್ರಲ್ ಬಂದುಬಿಡ್ತೀನಿ. ನಂಗೆ ಭಯ. ಈ ಥರ ಅನಿಮಲ್ಸ್ ಎಲ್ಲ ಇದೆ, ನಾನು ನೋಡಿದ್ದೀನಿ ಕೂಡ. ಚಿರತೆ ಒಂದು ಸತಿ ಸಿಕ್ಕಾಕೊಂಡಿತ್ತು, ಗೊತ್ತಾ? ಎಸ್, ಕರಡಿ ಜಾಸ್ತಿ ಇದೆ ಅಂತೆ. ಗಾಯ್ಸ್, ಇದು ನಮ್ಮ ಅಮ್ಮ ಅವರು ತವರು ಇಲ್ಲೇ ಇರೋದು, ನಂದಿ. ಸೊ ನಾನು ಚಿಕ್ಕ ವಯಸ್ಸಿಂದ ಈ ಬೆಟ್ಟ ನೋಡ್ತಾ ಇದ್ದೀನಿ. 4ನೇ ಸಲ ನಾನು ಇಲ್ಲಿ ಬರ್ತಾ ಇರೋದು. ಎವ್ರಿ ಇಯರ್ ಬರ್ತೀನಿ ನಾನು ಇಲ್ಲಿ. ಎವ್ರಿ ಇಯರ್ ದೀಪಾವಳಿಗೆ ಬಂದಿದ್ದೀನಿ ಗುರು. ಗಾಯ್ಸ್, ಇಲ್ಲೆಲ್ಲ ಲೆಫ್ಟ್ ಬರುತ್ತೆ, ಲೆಫ್ಟ್ ಹೋಗ್ಬೇಕಿಲ್ಲ ಅಂತಂದರೆ ಬೇರೆ ಬೆಟ್ಟಕ್ಕೆ ಹೋಗ್ಬಿಡ್ತೀರಿ. ಹಾಂ ಗಾಯ್ಸ್, ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ವಿ ಆರ್ ಸ್ಟಾರ್ಟಿಂಗ್ ಟ್ರಕ್ ನಾವು. ಲೆಟ್ಸ್ ಗೋ. ಇನ್ನೊಂದು ಕರೆಕ್ಟಾಗಿ 40 ಮಿನಿಟ್ಸ್ ಮೇ ಬಿ ಮೇಲೆ ಇರ್ತೀರಿ. ಇಟ್ಸ್ ಅನ್ 8 ಕಿಲೋಮೀಟರ್ಸ್ ಟ್ರಕ್, 40 ಮಿನಿಟ್ಸ್ ಚಾಲೆಂಜ್. ಲೆಟ್ಸ್ ಗೋ. ಚಾಲೆಂಜ್, ಬೇಗ ಹೋಗ್ಬೇಕು. ಹೌದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮಾತಾಡೋಣ. ಕ್ಯಾಮ್ರಾ ಇಟ್ಕೊಂಡು ಹತ್ತಕ್ಕಾಗ್ತಾ ಇಲ್ಲ. ಒಂದು ಹಾಫ್ ಆನ್ ಅವರ್ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಹತ್ತೀನಿ. ಫಸ್ಟ್ ಟೈಮ್ ಬ್ರೋ ಈ ಥರ ಎಕ್ಸ್ಪೀರಿಯೆನ್ಸು. ಯಾಕೆ ಹೇಳೋ, ವಿತ್ ವಾಟರು, ವಾಕಿಂಗು, ನೀರು ಪ್ಲಸ್ ಈ ದಾರಿಯಲ್ಲಿ ಫಸ್ಟ್ ಟೈಮ್ ನೀರು ಹರಿತಾ ಇರೋದು. ನಾನಂತೂ ನೋಡಿದ್ದು ಫಸ್ಟ್ ಟೈಮ್. ಬನ್ನಿ ಮುಂದಕ್ಕೋಣ. ಪಾರ್ಕಿಂಗ್ 1 ಇದು. ರಶ್ ತೊಗೊಳ್ಬೇಕಂದ್ರೆ ಇಲ್ಲಿ ಫಸ್ಟ್ ಲೆವೆಲ್ ಇದು. ಕಾಣಿಸ್ತಾ ಇದ್ದೀರಾ? ನೆಕ್ಸ್ಟ್ ಟೈಮಿಂದ ಬರೋವಾಗ ವಿತ್ ಹೆಲ್ಮೆಟ್ಸ್ ಹಾಕ್ಕೊಂಬಂದ್ಬಿಡಿ. ಹೊಡಿತಾರೆ ಯಾರೋ ನೀನು ಅಂದ್ಬಿಟ್ಟು. ನಾವಿನ್ನೂ ಅಲ್ಲಿ ಮೇಲೆ ಹೋಗ್ಬೇಕು. ಈಗ ನಾವು ಬುಕ್ಕಿಂಗ್ ಬಗ್ಗೆ ಮಾತಾಡೋಣ. ಸ್ಕಂದಗಿರಿ ಬುಕ್ಕಿಂಗ್ ಬಂದು ಈ ಸಲ ಅರಣ್ಯ ವಿಹಾರದಲ್ಲಿ ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಎಕೋ ಟೂರಿಸಮಲ್ಲಿತ್ತು, 4 o'clock ಸ್ಲಾಟ್ಸ್ ಎಲ್ಲ ಇತ್ತು ಅಲ್ಲಿ. ಬಟ್ ದಿಸ್ ಟೈಮ್ ಅರಣ್ಯ ವಿಹಾರದಲ್ಲಿ ಬಿಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಯಾವುದೇ ಟ್ರಕ್ ಹೋಗ್ಬೇಕಂದ್ರೂ ಅಲ್ಲೇ ಬುಕ್ ಮಾಡ್ಕೊಬೋದು, ಇನ್ಕ್ಲೂಡಿಂಗ್ ಸ್ಕಂದಗಿರಿ ಕೂಡ. ನಿಮ್ಗೇನಾದರೂ ಬುಕ್ಕಿಂಗ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ಅದ್ರಿಗೊಂದು ಶಾರ್ಟ್ ಮಾಡ್ತೀನಿ. ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಇದೇ ಲೆವೆಲ್ 2, ಬೇಕಾದ್ರೆ ನೋಡ್ಕೊಂಬಿಡಿ. ಈ ಸ್ಪಾಟ್ ಲೆವೆಲ್ 2 ಇದು. ಇವಾಗ ಫಸ್ಟ್ ಸೆಕೆಂಡ್ ಇರು ಬರ್ತಾ ಇದೆ. ಬೆಟರ್ ಹೋಗಿದೆ.
ನೆಕ್ಸ್ಟ್ ಇನ್ನೊಂದು ಲೆವೆಲ್ ಆದಮೇಲೆ ಪ್ಯಾಂಟ್ ಕೂಡ ತೆಗ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಕರ್ತವ್ಯ. ಲೆಟ್ಸ್ ಕಂಟಿನ್ಯೂ. ಬ್ರೋ ಹಿಂಗೆ ಬರಲಿ ಹಿಂಗ ಆಲ್ಮೋಸ್ಟ್ 30% ಕಂಪ್ಲೀಟೆಡ್. ಕಸ ಹಾಕೋದು ಕೂಲ್ ಅಲ್ಲ. 70% ಹೋಗ್ಬೇಕು. ಔಟ್. ಗಾಯ್ಸ್ ಇವ್ರು ನನಗೆ ಕೂರಕ್ಕೆ ಬಿಡ್ತಾ ಇಲ್ಲ ಗಾಯ್ಸ್. ಲೆವೆಲ್ 3 ರೆಸ್ಟಿಂಗ್ ಪಾಯಿಂಟ್. ಈ ಸುಂದರವಾದ ವಾತಾವರಣ ನೋಡಿ ನನ್ನ ಕೈಯಲ್ಲಿ ಇರೋಕ್ಕಾಗ್ದಿರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪ್ರದೇಶ ನೋಡಿ ಈ ಸುಂದರವಾದ ತಾಣಗಳನ್ನು. 3, 2, 1. ಗಾಯ್ಸ್ ಹೋಗೋಣ ಗಾಯ್ಸ್ ಹೋಗೋಣ ಗಾಯ್ಸ್. ನಾವು ಚಿಕ್ಕಬಳ್ಳಾಪುರ ಕಡ್ದವ್ರಲ್ಲ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವ್ರದ್ದು. ಸೊ ನಾವು ಈ ಕಡೆ ಏನೇ ಮಾತಾಡಿದ್ರು ಗಳು ಅಂತ ಸೇರಿಸ್ತೀರಿ. ಇವನು ಹೇಳ್ದೆ ನೋಡಿ, ಮೋಡಗಳು, ಬೆಟ್ಟಗಳು, ಶೂಗಳು, ವಿನಯಗಳು, ಕಾಲುಗಳು, ಮನೆಗೆ ಹೋಯ್ತಾ ಇರ್ತೀವಿ, 3 ತಲೆಗಳು, ಈ ಥರ ಗಳು ಸೇರಿಸ್ತೀರಿ. ಏನು ಅನ್ಕೊಂಬೇಡಿ, ನಮ್ಮ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವಿನಯ್ ಈ ಕಡೆ ಅಲ್ಲೋ, ಈ ಕಡೆ. ಇವ್ನು ಇವನು ಈ ಕಡೆ ಬರ್ತಾನೆ. ಅಲ್ಲೇ ಬಂದ ಇಲ್ಲೋಗ ಹಿಂಗೆ. ಓ ಇದು ಆ್ಯಕ್ಚುಲಿ ಸ್ಟೆಪ್ಸ್ ಥರ ಇದೆ. ಗುಡ್ ಐಡಿಯಾ. ವಿನಯ್ ವಿನಯ್ ನಡಿ ಬ್ರೋ, ಕೇರ್ಫುಲ್ ಬ್ರೋ. ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ಲಾಸ್ಟ್ ಟೈಮು ಇದೇ ವಾಕ್ ಮಾಡ್ಕೊಂಬರುವಾಗ ಅಲ್ಲಿ ಸನ್ರೈಸ್ ಆಗ್ತಾ ಇತ್ತು ಅಲ್ಲ. ಬಟ್ ಬಿ ಕೇರ್ಫುಲ್, ಹುಷಾರಾಗಿ ಬನ್ನಿ. ಇಲ್ಲೇನಾದ್ರು ಬಿದ್ದರೆ ಹಂಗೆ ಗುಡ್ಕೊಂಡು ಕೆಳಗೆ ಪಾರ್ಕಿಂಗ್ ಹತ್ರ ಹೋಗ್ಬಿಡ್ತೇವೆ ನಾವು. ಎಲ್ಲರೂ ಸುಸ್ತಾಗಿದ್ದೀರಿ ಗೈಸ್, ಲುಕ್ ಅಟ್ ಅವರ್ ಫೇಸಸ್. ಸೊ ಬ್ರೈಟ್ ಆಗಿದ್ದೀರಲ್ಲ. ಬ್ರೈಟ್ ಯಾವಾಗ ಬರೋದು ಗೊತ್ತಾ? ಸ್ವೆಟ್ ಬಂದ್ರೆ ಅದು ಕಂಡು ಕತೆ ಹೊಡಿ. ವ್ಲಾಗ್ ಮಾಡೋ ಇಲ್ಲ, ಅದರ ಮಾಡೋದು ಮಾತಾಡಬೇಡಿ ಬ್ರೋ. ಕತೆ ಹೊಡಿ ಅಂದರೆ ನಂದಿ ಬೆಟ್ಟನೇ ನಂದು ಅಂತಾನೆ. ಇವಾಗ ಈ ಟೈಮ್ ಸನ್ರೈಸ್ ಆಗಬೇಕಾಗಿತ್ತು, ಇನ್ನೂ ಸನ್ರೈಸ್ ಆಗಿಲ್ಲ, ಇನ್ನೂ ಮಂಜು ಬೀಳ್ತಾ ಇದೆ. ಬನ್ನಿ ಬನ್ನಿ. ಸೂರ್ಯ ಆಚೆ ಬಾರೋ. ಸೂರ್ಯ ನಿನ್ನ ತಾಯಿ ಆಣೆಗೂ, ಚಂದ್ರ ನಿನ್ನ ಮಮ್ಮಿ ಆಣೆಗೂ. ಇವಾಗ ನೀನೊಂದು ಅರ್ಧ ಗಂಟೆಯಲ್ಲಿ ನೀನು ಬಂದಿಲ್ಲ ಅಂದರೆ ನಿಂಗೆ ಐತೆ ಪೋಲಿ ಇವನು. ಈ ಸ್ಪಾಟಲ್ಲಿ ಹೆವಿ ಮೆಮೊರೀಸ್ ಇದೆ. ನಾವು ಫಸ್ಟ್ ಟೈಮ್ ಸ್ಕಂದಗಿರಿಗೆ ಬಂದಾಗ ಆಲ್ಮೋಸ್ಟ್ ಒಂದು 20 ಮೆಂಬರ್ಸ್ ಬಂದಿದ್ರು. ಇಲ್ಲೊಂದು ಫೋಟೋ ಹಾಕ್ತೀನಿ ಒಂದು ಸ್ಕ್ರೀನಲ್ಲಿ, ಆ ಫೋಟೋ ನೋಡಿ. ಅದು ಇದೇ ಸ್ಪಾಟ್. ಇದೇ ಸ್ಪಾಟಲ್ಲಿ ಎಲ್ಲರೂ ಒಂದೊಂದು ಪೋಲ್ ಹತ್ರ ನಿಂತಿದ್ರಿ. ಆಲ್ಮೋಸ್ಟ್ 85% ಕಂಪ್ಲೀಟ್ ಆಗಿದೆ. ಈ ಹತ್ಬಿಟ್ಟು ಮಾತಿಗಳೇ ಬರ್ತಾಯಿಲ್ಲ ಆ್ಯಕ್ಚುಲಿ. ಸನ್ರೈಸ್ ಪಾಯಿಂಟು. ಸೂರ್ಯ ಎಲ್ಲಿದೆಯಪ್ಪ? ಎಲ್ಲಿ ಬೇಗ ಬಾ. ಸೂರ್ಯ ಇಲ್ಲ, ನನಗೆ ಬೇಗ ಸೂರ್ಯ ಬೇಕು. ಗೈಸ್, ಇಲ್ಲಿ ಸ್ಕಂದಗಿರಿ ಮೇಲೆ ಶಿವ ಟೆಂಪಲ್ ಇದೆ, ಬನ್ನಿ ನೋಡೋಣ. ಸನ್ರೈಸ್ಗೆ ವೆಯ್ಟಿಂಗು. ಇನ್ನು ಸೂರ್ಯ ಬಂದಿಲ್ಲ. ಬಂದಿದ ತಕ್ಷಣ ವೀಡಿಯೋ ಹಾಕ್ತೀನಿ ನಿಮಗೆ. ನೋಡಿ ಒದ್ದಾಡ್ತಾ ಇದ್ದಾನೆ ಆವಾಗಿಂದ ಇಳಿಯೋದಕ್ಕೆ. ಬಿದೋಗ್ ಶಟ್ ಬ್ರೋ, ಮಲ್ಕಣಕ್ಕೆ ಅಲ್ಲಿಂದ ಇಲ್ಲಿ ಬರ್ಬೇಕಾ ಬ್ರೋ ನಾವು? ಹೋಗಿ ಹಂಗಾರ ಹೋಗಿ ಮನೆಗೆ ಹೋಗು. ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಜಾಸ್ತಿ ಜನ ಡಿಸಪಾಯಿಂಟ್ ಆಗಿದ್ದಾರೆ. ಹೌದು, ವಿ ಎಕ್ಸ್ಪೆಕ್ಟೆಡ್ ಸಮಥಿಂಗ್, ವಿ ಗಾಟ್ ಸಮಥಿಂಗ್. ನಾವು ಡಿಸಪಾಯಿಂಟ್ ಆಗಿದ್ರೆ ಆ್ಯಕ್ಚುಲಿ. ಹಾಗೂ ಎಲ್ಲ ತೋರಿಸ್ತೀನಿ ಎಕ್ಸ್ಪ್ರೆಷನ್, ಮಕ ತೋರಿಸ್ತೀನಿ. ಬಟ್ ಏನು ಮಾಡೋದು, ಈ ಮಕ ನೋಡಿದ್ರೆ ಡಿಸಪಾಯಿಂಟ್ ಅಂತೆ. ನನಗೇನಿಲ್ಲಪ್ಪ, ಇಟ್ಸ್ ಗುಡ್. ಇಲ್ಲಿ ಇಷ್ಟು ಜನ ಇದಾರಲ್ಲ, ಸೊ ಅವ್ರು ಹೋಗ್ಬಿಟ್ಟು ಅವ್ರ ಫೀಲಿಂಗ್ ಎಲ್ಲ ಕೇಳ್ಕೊಂಬರೋದು. ಅವ್ರ ಫೀಲಿಂಗ್ ಹಂಗ್ರಿ ಅಂದರೆ ನಾನೇನೋ ಅವ್ರು ಟಿಫನ್ ಕೊಡಿಸ್ಬೇಕು ಆಮೇಲೆ. ಇದು ಗೈಸ್ ಬನ್ನಿ ಬನ್ನಿ. ಅವು ಆ್ಯಕ್ಚುಲಿ ನಮ್ಮೂರಲ್ಲೇ ಇದೆ, ನಮ್ಮ ಮನೆ ಪಕ್ಕದಲ್ಲೇ ಇದೆ. ಹೌದಾ? ಇಲ್ಲಿ ನೋಡಿ ಬನ್ನಿ, ಇದೆಲ್ಲ ಅದೇ
ಪ್ರಕೃತಿ ಸವಿಬೇಕು ನೀವೆಲ್ಲ ಬಂದಾಗ. ಪ್ರಕೃತಿ ಸವಿಬೇಕು ಅಂತ ಹೇಳ್ತಾರೆ, ಈ ಥರ ಕಿತ್ಬಿಟ್ಟು ಹಾಳು ಮಾಡಿದ್ರೆ ಎಲ್ಲ ಸವಿಯೋದು. ಓಕೆ, ಅದೇ ನಾನು ಹಿಂಗೆ ಕಿತ್ಕೊಂಡು ಫೀಲ್ ಆಗ್ತಾ ಇದ್ದೀನಿ. ಅಲ್ಲಿ ಮುಂದೆ ದಾಟಿದ್ರೆ ಆಳವಿದೆ. ಹಿಂಗೆ ಹೋದ್ರೆ ಹೋಯ್ತೀರಾ, ಇನ್ನು ಮತ್ತೆ ವಾಪಸ್ ಬರಲ್ಲ. ಪರ್ಮನೆಂಟ್ ಹೋಗ್ಬಿಡ್ತೀವಿ. ಹೋದ್ರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್. ಇದೇನಂತಂದರೆ ಟಿಪ್ಪು ಸುಲ್ತಾನ್ ಕೋಟೆ ಕಟ್ಟಿದ್ದಾನೆ. ಕೋಟೆ ಎಲ್ಲ ಇದು ಇಲ್ಲಲ್ಲ, ಆ ಕಡೆ ಇದೆ ನೋಡಿ ಆ ಕೋಟೆ ಒಳಗಡೆಯಿಂದ ಅಂಡರ್ಗ್ರೌಂಡ್ ಇದೆ. ಅದೆಲ್ಲಿ ಕನೆಕ್ಷನ್ ಇದೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತು, ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ಗೆ, ಆ ನಂದಿ ಹಿಲ್ಸ್ಗೆ ಕನೆಕ್ಟಿಂಗ್ ಇದೆ. ಗೈಸ್, ಸನ್ರೈಸು ಅಲ್ಲಿ ಆಗಬೇಕಾಗಿತ್ತು, ಇವಾಗ ಇಲ್ಲಿಗೆ ಬಂದೈತೆ. ಅಂದರೆ ಟೈಮ್ 9 ಗಂಟೆ ಆಗಿದೆ ಅಂತ ಅರ್ಥ. ಕ್ಯೂಟಿ. ಈಗ ಮಾತ್ರ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ. ಮುಂದೆನೇ ನಂದಿ ಬೆಟ್ಟ ಇದೆ, ಬಟ್ ಇನ್ನೂ ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲೇ ಈಗ ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಗಿದೆ. ಲುಕ್ ಅಟ್ ದ ವೆದರ್ ಗಾಯ್ಸ್, ಕ್ರೇಜಿ ಇದೆ. ಫೈನಲಿ ಗಾಯ್ಸ್, ಬಿಸಿಲು ಬಂದಿದೆ ಆಲ್ರೆಡಿ. ಈಗ ನಂದಿ ಬೆಟ್ಟ ರಿವೀಲ್ ಆಗ್ತಾ ಇದೆ. ಹಾಫ್ ರಿವೀಲ್ ಆಗಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಅರ್ಧ ರಿವೀಲ್ ಆಗಿದೆ ಅಷ್ಟೇ. ನಂದಿ ಬೆಟ್ಟ ದೊಡ್ಡ ವಿಡ್ತಲ್ಲಿ ನಂದಿ ಬೆಟ್ಟ ದೊಡ್ಡದು, ಹೈಟಲ್ಲಿ ಸ್ಕಂದಗಿರಿ ದೊಡ್ಡದು. ಸೊ ಬಟ್ ನಾವಿಲ್ಲಿ ನೋಡಿದ್ರೆ ಟ್ವಿನ್ ಬೆಟ್ಟ ಥರನೇ ಇರುತ್ತೆ, ಅಲ್ಲೊಂದು ಇಲ್ಲೊಂದು ನೋಡಿ. ಅರ್ಧ ರಿವೀಲ್ ಆಗಿದೆ ಈಗ. ಸೊ ಅಲ್ಲೂ ಕೂಡ ಇದೇ ವೆದರ್ ಇರುತ್ತಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನಾನಂತೂ ಪ್ರತಿ ವರ್ಷ ಟೈಮ್ ಸಿಕ್ಕಿದಾಗ ಇಲ್ಲಾಂತಂದರೆ ಪ್ರತಿ ವರ್ಷ ಬರ್ತಾ ಇರ್ತೀನಿ. ಬಿಕಾಸ್ ನಮಗೆ ಒಂದು ಆಲ್ಮೋಸ್ಟ್ 30 ಮಿನಿಟ್ಸ್ ಜರ್ನಿ. ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಅಂತ. ಎಷ್ಟೋ ಜನಕ್ಕೆ ಈ ಪ್ಲೇಸ್ ಇದೆ ಅಂತ ಗೊತ್ತಿಲ್ಲ, ಇಷ್ಟು ಚೆನ್ನಾಗಿರುತ್ತೆ. ಬೇರೆ ಕಡೆಯಿಂದ ಬರ್ತಾರೆ, ಬಟ್ ನಮ್ಮ ಲೋಕಲ್ಸ್ ಅವ್ರು ಜಾಸ್ತಿ ಜನ ಬರೋದೇ ಇಲ್ಲ. ಈ ಸತಿ ಬನ್ನಿ, 3 ಅವರ್ ಒಳ್ಳೆ ಫೀಲ್ ಇದೆ. ಹೋಗಿ ಟಿಫನ್ ಮಾಡಬೇಕು. ಬ್ರೋ, ಏನು ಗೊತ್ತಾ, 99% ಇಲ್ಲಿ ಆಕ್ಸಿಜನ್ ಇದೆ. ನಿಂಗೆ 100% ಆಕ್ಸಿಜನ್ ಬೇಕಂತಂದ್ರೆ ಐಸಿಯು ಅಡ್ಮಿಟ್ ಆಗ್ತದೆ. ಇವಾಗ ಓಡೋ ಟೈಮು, ಬಿಕಾಸ್ ಇಲ್ಲಿ ನೋಡಿ ಫುಲ್ ಮಳೆ ಬರೋವಾಗಿದೆ. ಇಲ್ಲಿ ನೋಡಿ ಬ್ಲ್ಯಾಕ್ ಮೋಡ ಬರ್ತಾ ಇದೆ ನೋಡಿ. ಫುಲ್ಲು ಸುತ್ತಲೂ ಮೋಡ ಕವಿದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ನಾವು ಇಲ್ಲಿಂದ ಹೋಗೋದು ಬೆಟ್ರು. ಮಳೆ ಏನಾದ್ರು ಬಂದುಬಿಟ್ರೆ ರೈನ್ಕೋಟ್ ಬೇರೆ ಇವನ ಹತ್ರ ಒಂದೇ ಇದೆ, ಅದಕ್ಕೆ ಬೇಗ ಹೋಗೋಣ. ಮೋಡ ಮೇಲೆ ಇರೋ ಫೀಲ್ ನಮಗಂತೂ. ಈಗ ಹೋಗೋ ಟೈಮಲ್ಲಿ ನಂದಿ ಬೆಟ್ಟ ರಿವೀಲ್ ಆಯಿತು. ಅದು ಹೋಗೋ ಟೈಮಲ್ಲೇ ನೋಡಿ, ದಿಸ್ ಇಸ್ ನಂದಿ ಬೆಟ್ಟ. ಈ ಕಡೆ ಇದು ಚಿಕ್ಕಬಳ್ಳಾಪುರ, ದಿಸ್ ಫುಲ್. ಇಲ್ಲಿರೋದು ಕಂದವಾರ ಕೆರೆ. ಡ್ರೋನಲ್ಲಿ ಅಲೋ ಇಲ್ಲ ಗೈಸ್. ಇಲ್ಲಿ ಬಂದಿರೋ ಜಾಗ ನೋಡಿದ್ದಾಯಿತು. ವಿ ಗಾಟ್ ಎ ನೈಸ್ ವ್ಯೂ. ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸತಿ ಯಾಕೋ ಜಾಸ್ತಿ ಬಿಸಿಲು ಬರಲಿಲ್ಲ. ನಮ್ಮ ಟೈಮ್ ಲಿಮಿಟ್ ಪ್ರಕಾರ 11 ಗಂಟೆಗೆ ರಿಟರ್ನ್ ಇರಬೇಕಲ್ಲ ಕೆಳಗಡೆ. ಸೊ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆ ಗಾಯ್ಸ್. ಜಾಗ ಇಲ್ಲ, ಜಾಗ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಹಿಂಗ ಹೌದು. ಯಪ್ಪ, ಈಗ ಬಕ್ಕೊಂಡು ಹೋಗ್ಬೇಕು ಗಾಯ್ಸ್. ವಿನಯ್ ಇದೆಯಾ ಹೋಗ್ಬಿಟ್ಟ ಗೈಸ್. ಗಾಯ್ಸ್ ಬಕ್ಕೊಂಡು ಎದ್ಕೊಂಡು ಆ್ಯಕ್ಚುಲಿ ಜಾರುತ್ತೆ, ಹುಷಾರಾಗಿ ಬನ್ನಿ. ಅದಕ್ಕೆ ಹುಷಾರಾಗಿ ಬನ್ನಿ ಗೈಸ್. ನಾವು ಇಳಿತಾ ಇದ್ದೀರಲ್ವ ಕೆಳಗಡೆಗೆ. ಈಗ ಇಳಿಯೋ ಗ್ಯಾಪಲ್ಲಿ ನಾನೊಂದು ಒಳ್ಳೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಏನದು ಒಳ್ಳೆ ಕೆಲಸ? ಏನಂತಂದರೆ ಸಿಂಪಲ್. ನಮ್ಗೆ ಏನಾದರೂ ಪ್ಲಾಸ್ಟಿಕ್ ಬಾಟಲ್ಸ್ ಏನಾದರೂ ಸಿಕ್ಕಿದ್ರೆ ಜಸ್ಟ್ ಎತ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಡಸ್ಟ್ಬಿನಲ್ಲಿ ಹಾಕೋಣ. ಈಸ್ ದಟ್ ಓಕೆ? ಎಸ್, ಮಾಡ್ಬೋದು. ನೀವೆಲ್ಲರೂ ಮಾಡಬೇಕು. ನಾವು 3 ಜನ ಮಾಡ್ತಾ ಇದ್ದೀರಿ ಗೈಸ್. ಮಾಡ್ತೀಯಾ? ಮಾಡಿಸ್ತೀನಿ. ಲೆಟ್ಸ್ ಸಿ ನಮ್ಗೆ ಎಷ್ಟು ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಬಾಟಲ್ ಸಿಗುತ್ತೆ ಅಂತ ನೋಡೋಣ. ಹತ್ತೋದೊಂದು ಕಷ್ಟ ಆದರೆ ಇಳಿಯೋದು ಇನ್ನೂ ಕಷ್ಟ. ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಗಾಯ್ಸ್. ಇವ್ನು ಬೀಳ್ತಾನೆ ನೋಡ್ಕೊಳ್ಳಿ, ಕಾಲು ಹೆವಿ ಜಾರ್ತಾ ಇರುತ್ತೆ. ಸೊ ಸ್ವಲ್ಪ ಸ್ಲೋ ಆಗಿ ಕಂಟ್ರೋಲ್ಡಾಗಿ ಹೋಗಬೇಕು. ಹತ್ತೋದಕ್ಕಿಂತ ಇಳಿಯೋದು ಸ್ವಲ್ಪ ಟೈಮ್ ಟೇಕನ್ ಜಾಸ್ತಿ ಆಗುತ್ತೆ ಅನ್ನೋ ಅನಿಸ್ತಾ ಇದೆ. ಇನ್ನೂ ಸರಿ ಗೈಸ್. ಸೊ ಇವತ್ತಿನ ಅಧ್ಯಾಯದಲ್ಲಿ ಒಂದು ಬಾಟ್ಲ್ ಸಿಕ್ಕಿದೆ. ನಿಮಗೆ ಇಲ್ಲಿ ಕೋಟೆ ಕಾಣಿಸ್ತಿದ್ಯಾ? ಇದೇ ನೋಡಿ, ಟಿಪ್ಪು ಸುಲ್ತಾನ್ ಅವ್ರ ಟೈಮಲ್ಲಿ ಈ ಕೋಟೆ ಇತ್ತು ರನ್ನಿಂಗಲ್ಲಿ. ಅವರು ಒಳಗಡೆಯಿಂದ ನಂದಿ ಬೆಟ್ಟದಿಂದ ಇಲ್ಲಿಗೆ ಕನೆಕ್ಟ್ ಇತ್ತಂತೆ. ನನಗೂ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ವಿನಿ
ಅಲ್ಲೊಂದು ಬಾಟ್ಲಿದೆ ಗಾಯ್ಸ್, ಇಲ್ಲೊಂದು ಬಾಟ್ಲಿದೆ. 2 ಬಾಟ್ಲ್ ಸಿಕ್ಕಿದೆ ಮೇಲೆಯಿಂದ. ಬಟ್ರ್ ಮೇಲೆ ಕಾಯ್ತು ಪೇಪರ್ ಅಂತಾರ ಇದೆ ಗಾಯ್ಸ್. ಇಳಿಯುವಾಗ ನನ್ನ ಮೈಕ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಅಪ್ಪ 10,000 ರೂಪಾಯಿ ಎಲ್ಲಿ ಬಿದ್ದೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಹತ್ತುತ್ತಾ ಇದ್ದೀರಿ. ಗಾಯ್ಸ್ ಅದು ಮಾತ್ರ ಕಳೆದೋದ್ರೆ ಪ್ರೀವಿಯಸ್ ವಿಡಿಯೋಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಗಾಡ್, ಸೀರಿಯಸ್ಲಿ ಆಡೋಂಡೆ ಎಲ್ಲಿತ್ತದು? ಥ್ಯಾಂಕ್ ಗಾಡ್ ಗಾಯ್ಸ್. ಯಪ್ಪ 10,000 ರೂಪಾಯಿ, ಥ್ಯಾಂಕ್ ಯು ಸೋ ಮಚ್. ಯಪ್ಪ ಎಲ್ಲಿ ಬಿದ್ದಿತ್ತು ಗುರು, ಹೆಂಗೆ ಬಿದ್ದೋಯ್ತು ಗುರು ಇಲ್ಲಿ ಗಾಯ್ಸ್. ಬ್ರೋ ಇಲ್ಲಿ ಬಿದ್ದಿತ್ತು. ಥ್ಯಾಂಕ್ ಯು ಬಿದೆ. ಈ ಕ್ಯಾಮ್ರಾ ತೊಗೊಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಇದೊಂದು ಮೈಕ್ 10,000 ರೂಪಾಯಿ. ಇನ್ಮೇಲಾದರೂ ಹುಷಾರಾಗಿರಬೇಕು. ಆ್ಯಕ್ಚುಲಿ ನಂದಿದು ಸೆಕೆಂಡ್ನೇ ಎಕ್ಸ್ಪೀರಿಯೆನ್ಸು. ಲಾಸ್ಟ್ ಟೈಮ್ ನಾವು ಈ ಕಡೆ ಬಂದಾಗ 8,000 ರೂಪಾಯಿ ವರ್ತು ಸ್ಪೆಕ್ಸ್ ಇಲ್ಲೇ ಕೆಳಗಡೆ ಬಿದ್ದೋಗಿತ್ತು. ಮತ್ತೆ ರಿಟರ್ನ್ ಬರೋವಾಗ ಅದೇ ಹಿಂಗೆ ನೋಡ್ಕೊಂಬರೋವಾಗ ಸಿಕ್ತು. ಮತ್ತೆ ನಾನು ಈ ಸ್ಕಂದಗಿರಿ ಏನಾದರೂ ಬಂದರೆ ಹುಷಾರಾಗಿರ್ಬೇಕು. ಯಾಕಂದರೆ ಆಲ್ರೆಡಿ 2 ಏನಾದರೂ ಬೀಳ್ಸ್ಕೊತೀನಿ. ಆಲ್ರೆಡಿ 2 ಟೈಮ್ಸ್ ಆಗಿ 2 ಟೈಮ್ಸ್ ಸಿಕ್ಕಿದೆ. ಮತ್ತೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಸಿಗಲ್ಲ 100% ಸಿಗಲ್ಲ. ಅಬ್ಬಾ, ಫೈನಲಿ ಮೈ ಇಸ್ ಬ್ಯಾಕ್. ಓ ಯೇ ಗಾಯ್ಸ್, ಯಪ್ಪ ಫೈನಲಿ ಕಂಪ್ಲೀಟೆಡ್ ದ ಟ್ರ್ಯಾಕ್ ಗಾಯ್ಸ್. ಹೈ-ಫೈ ವಿನಯ್. ಗಾಯ್ಸ್ ಸತ್ತೋಗಿದೆ ಎಲ್ಲ ಹೋಗ್ಬಿಟ್ಟೈತೆ ಎಲ್ಲಾರ್ದು. ಅದಾಗಲ್ರಿ ಸತ್ತೋಗಿದೆ. ಇದೇ ನೋಡಿ ಇಲ್ಲ ಸ್ಟಾರ್ಟಿಂಗಲ್ಲಿ ನಾನು ಎಂಟ್ರಿ ತೋರಿಸಿದ್ದು. ಸೊ ನಾವು ಹಿಂಗೋಗಿ ಹಂಗೆ ಬಂದ್ರು ಬನ್ನಿ. ಸೊ ಇನ್ನು ಪ್ಲಾಸ್ಟಿಕ್ ಕಲೆಕ್ಟ್ ಆಗಿರೋದು ಇಷ್ಟೇ. ಸ್ಕಂದಗಿರಿ 95% 97% ಪ್ಲಾಸ್ಟಿಕ್ ಫ್ರೀ. ಏನಂತ ಎಲ್ಲೂ ಕಾಣಿಸಿಲ್ಲ. ಅಲ್ಲಲ್ಲಿ ಬಾಟಲ್ಸ್ ಬಿಟ್ಟರೆ ಅದು ಇವಾಗ ಬಂದಿರೋರು ಹಾಕೋಗಿರೋದೆ. ಯಾವುದೇ ಕಡೆನೂ ಪ್ಲಾಸ್ಟಿಕ್ ಸಿಕ್ಕಿಲ್ಲ. ಸೊ ಅಕಾರ್ಡಿಂಗ್ ಟು ಮೀ 95% ಇಟ್ಸ್ ಎ ಪ್ಲಾಸ್ಟಿಕ್ ಫ್ರೀ ಸ್ಕಂದಗಿರಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ ನೋಡಿ ಗಾಯ್ಸ್, ಈ ಬೆಟ್ಟಕ್ಕೆ ನಾವು ಹತ್ತಿದ್ದು. ಈ ಬೆಟ್ಟಕ್ಕೆ ನಾವು ಹತ್ತಿದ್ರು ಹಿಂಗತ್ತಿ ಹಿಂಗೋಗಿದ್ದೀರಿ. ಅಲ್ಲೋಗಿ ಕಂಪಲ್ಸರಿ ಸೈನ್ ಮಾಡಲೇಬೇಕು. ನಾವು ಎಷ್ಟು ಜನ ಬಂದಿದ್ದೀರಿ ಚೆಕ್ಔಟ್ ಟೈಮಲ್ಲಿ ನೋಟ್ ಮಾಡ್ಕೊತಾರೆ. ಫುಲ್ ಟಯರ್ಡ್. ಅಲ್ಲಿರೋ ಪಿಕ್ಸಲ್ಲೆಲ್ಲ ಆಲ್ಮೋಸ್ಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದೊಂದು ಸತಿ ಹೋದಾಗ. ಬಟ್ ಈ ಸತಿ ಯಾಕೋ ಜಾಸ್ತಿ ಗಿಡ ಮರಗಳಾಗ್ಬಿಟ್ಟಿದೆಯಲ್ಲ, ಹೆವಿ. ಲಾಸ್ಟ್ ಟೈಮ್ ಪ್ಲೈನಾಗಿತ್ತು ಮೇಲೆಗಡೆ ಎಲ್ಲ, ಇಲ್ಲಿಂದ ಅಲ್ಲಿವರೆಗೂ ನೀಟಾಗಿ ಕಾಣಿಸ್ತಾ ಇತ್ತು. ಇವಾಗ ನಮಗೆ ಮುಂದೆದೇ ಕಾಣಿಸ್ತಾ ಇಲ್ಲ. ಡಿಸಪಾಯಿಂಟ್ ಏನಾಗಿಲ್ಲ, ಮೈಂಡ್ ಬಾಡಿ ರಿಲ್ಯಾಕ್ಸ್ ಆಗಿದೆ. ನೋಡಿದ್ರಲ್ಲ ಇವತ್ತಿನ ಸ್ಕಂದಗಿರಿ ಟ್ರಕ್ ಸೂಪರ್ವಾಗಿತ್ತು. ನಮಗೆ ಆಲ್ಮೋಸ್ಟ್ ಇದು ನಂದು 4th ಟೈಮ್. ಬಟ್ ಎಕ್ಸೈಟ್ಮೆಂಟ್ ಎವ್ರಿ ಇಯರ್ ಬರೋ ನಂಗೆ ಅದೇ ಇಷ್ಟ ಇರುತ್ತೆ. ನೆಕ್ಸ್ಟ್ ಟೈಮ್ ಡಿಸೆಂಬರಲ್ಲಿ ಹೋಗ್ತೀರಿ. ಡಿಸೆಂಬರ್ ಆರ್ ಆಗಸ್ಟ್, ಅವನ ಪ್ರಕಾರ ಆಗಸ್ಟಲ್ಲಿ ಹೋಗೋಣ. ನೋಡೋಣ ನೆಕ್ಸ್ಟ್ ಇಯರ್ ಎಲ್ಲಿ ಯಾವಾಗ ಹೋಗ್ತಿರೋ ಗೊತ್ತಿಲ್ಲ. ಸೊ ಈ ಥರ ಆಗಿತ್ತು. ಫುಲ್ ಟಯರ್ಡ್. ಆಲ್ಮೋಸ್ಟ್ ಒಂದು 4,000-5,000 ಕ್ಯಾಲೋರೀಸ್ ಫುಲ್ ಲೆಗ್ ವರ್ಕೌಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯುವರ್ಸ್ ನಾಗೇಂದ್ರ. ಬಾಯ್.